ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ನವೆಂಬರ್ 2 ಮತ್ತು 3 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡಿ. ಇತ್ತೀಚೆಗೆ ಗಮನಿಸಿ, ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಪ್ರಸಿದ್ಧ ವ್ಯಕ್ತಿಯು ವಿಕಿಪೀಡಿಯಾಕ್ಕೆ ಪರ್ಯಾಯವಾಗಿ ಗ್ರೋಕಿಪೀಡಿಯಾವನ್ನು ಬಿಡುಗಡೆ ಮಾಡಿದ್ದಾರೆ? ನೋಡಿ, ಗ್ರೋಕಿಪೀಡಿಯಾ ಇಂಗ್ಲೀಷಲ್ಲಿ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಎಲಾನ್ ಮಾಸ್ಕ್. ಗಮನಿಸಿ, ಟ್ವಿಟರನ್ನು ಕೊಂಡುಕೊಂಡಿರ್ತಕ್ಕಂಥ ಎಲಾನ್ ಮಾಸ್ಕ್ ಇದೀಗ ವಿಕಿಪೀಡಿಯಾಕ್ಕೆ ಪರ್ಯಾಯವಾಗಿ ವಿಕಿಪೀಡಿಯಾದಂತೆಯೇ ವರ್ಕ್ ಮಾಡ್ತಕ್ಕಂಥ ಗ್ರೋಕಿಪೀಡಿಯಾವನ್ನು ಜಾರಿಗೆ ತಂದಿರತಕ್ಕಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಎಲಾನ್ ಮಾಸ್ಕ್ಸ್ XAI ಲಾಂಚಸ್ ನೋಡಿ AI ಪವರ್ಡ್ ಗ್ರೋಕಿಪೀಡಿಯಾ ಡೇಟಾಬೇಸ್ ಟು ರೀಪ್ಲೇಸ್ ವಿಕಿಪೀಡಿಯಾ. ವಿಕಿಪೀಡಿಯಾಕ್ಕೆ ರೀಪ್ಲೇಸ್ ಆಗಿ ಗ್ರೋಕಿಪೀಡಿಯಾ ಇದೀಗ ಲಾಂಚ್ ಆಗಿದೆ. ಇದನ್ನು ಎಲಾನ್ ಮಾಸ್ಕ್ ಕಂಪನಿಯಾಗಿರ್ತಕ್ಕಂಥ XAI ಲಾಂಚ್ ಮಾಡಿದೆ. ಹಾಗಾದರೆ ಎಲಾನ್ ಮಾಸ್ಕ್ ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ವಿಕಿಪೀಡಿಯಾ ಏನು ನಮಗೆ ಕ್ರೋಮಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಡೇಟಾವನ್ನು ಕೊಡುತ್ತೆ, ಅದಕ್ಕೆ ಪರ್ಯಾಯವಾಗಿ ಅದಕ್ಕಿಂತಲೂ ಹೆಚ್ಚಿನ ಡೇಟಾವನ್ನು ಇದು ಕೊಡಲಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿದ್ದಾರೆ. ಓಕೆ, ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ನೋಡಿ. ಶತಕೋಟ್ಯಾಧಿಪತಿಯಾಗಿರ್ತಕ್ಕಂಥ ಎಲಾನ್ ಮಾಸ್ಕ್ ವಿಕಿಪೀಡಿಯಾದ ಅತ್ಯಂತ ಕಟು ಟೀಕೆಕಾರರಲ್ಲಿ ಒಬ್ಬರಾಗಿದ್ದಾರೆ. ಅದು ತನ್ನ ವಸ್ತುನಿಷ್ಠೆಯನ್ನು ಕಳೆದುಕೊಂಡಿದೆ ಮತ್ತು ರಾಜಕೀಯವಾಗಿ ಪಕ್ಷಪಾತವನ್ನು ಹೊಂದಿದೆ ಎಂದು ಅವರು ಆರೋಪಿಸಿದ್ದಾರೆ ವಿಕಿಪೀಡಿಯಾಕ್ಕೆ. ಈ ಕಾರಣಕ್ಕಾಗಿಯೇ ಇವರು ಜಾಕ್ ಡಾರ್ಸಿ ಅವರ ಟ್ವಿಟರ್ ಪ್ಲಾಟ್ಫಾರ್ಮನ್ನು ಅಂದರೆ ಇವರಿಗೆ ಸಮಸ್ಯೆ ನೀಡುತ್ತೆ ಅಂತಕ್ಕಂಥ ಕಾರಣದಿಂದಾಗಿ 44 ಬಿಲಿಯನ್ಗೆ ಟ್ವಿಟರನ್ನೇ ಖರೀದಿಸಿದರು. ಸೊ ಈ ಮೂಲಕ ಟ್ವಿಟರ್ನಲ್ಲಿ ಅವರು ಮಾಡಿದ್ದಕ್ಕೆ ಮತ್ತು ಅವರ ಹೆಸರನ್ನು X ಎಂದು ಬದಲಾಯಿಸಿದರು. ಅಂದರೆ ಟ್ವಿಟರ್ ಎಂಬ ಹೆಸರನ್ನು ತೆಗೆದುಹಾಕಿ X ಎಂಬ ಅಂದರೆ ನೋಡಿ, ಎಲಾನ್ ಮಾಸ್ಕ್ ಏನಿದ್ರೆ ಈ Xನ್ನು ಬದಲಾಯಿಸಿ ವ್ಯತಿರಿಕ್ತವಾಗಿ ಮಾಡ್ತಾರೆ. ಇನ್ನು ಮಸ್ಕ್ ಏನಿದ್ದಾರೆ ತಮ್ಮದೇ ಆದ ಗ್ರೋಕಿಪೀಡಿಯಾವನ್ನು ಸ್ಥಾಪಿಸಿದ್ದಾರೆ. ಇದು ಈಗ ವಿಕಿಪೀಡಿಯಾಕ್ಕೆ ಪರ್ಯಾಯವಾಗಿದೆ ಎಂಬುದನ್ನು ಗಮನಿಸಬೇಕು. ಸೊ ಇದು 1ನೇ ಕ್ವಶನ್ನ ಪೂರ್ಣ ಮಾಹಿತಿ. ಇನ್ನು ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಭಾರತ ಮತ್ತು ಕೆಳಗಿನ ಯಾವ ದೇಶ ಜಂಟಿಯಾಗಿ ರಾಮಾನುಜನ್ ಜೂನಿಯರ್ ಸಂಶೋಧನಾ ಕಾರ್ಯಕ್ರಮ ರಾಮಾನುಜನ್ ಜೂನಿಯರ್ ರಿಸರ್ಚ್ ಪ್ರೋಗ್ರಾಮನ್ನು ಪ್ರಾರಂಭಿಸಿದ್ದಾವೆ? ಸರಿಯಾದಂಥ ಉತ್ತರ ಯುನೈಟೆಡ್ ಕಿಂಗ್ಡಮ್. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಹಾಗಾದರೆ ಏನಿದು ರಾಮಾನುಜನ್ ಜೂನಿಯರ್ ಸಂಶೋಧನಾ ಕಾರ್ಯಕ್ರಮ ಅಥವಾ ಇದು ಒಂದು ಪ್ಲಾಟ್ಫಾರ್ಮ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತದೆ. ಗಮನಿಸಿ, ಇಂಡಿಯಾ ಆ್ಯಂಡ್ UK ಲಾಂಚ್ ರಾಮಾನುಜಮ್ ರಿಸರ್ಚ್ ಫಾಲೋಶಿಪ್ ಫಾರ್ ಯಂಗ್ ಇಂಡಿಯನ್ ಸೈಂಟಿಸ್ಟ್ಸ್. ಗಮನಿಸಿ, ಯುವ ಭಾರತೀಯ ವಿಜ್ಞಾನಿಗಳೇನಿದ್ದಾರೆ ಇವರನ್ನು ಉತ್ತೇಜಿಸುವ ಉದ್ದೇಶದಿಂದಾಗಿ ರಾಮಾನುಜಮ್ ರಿಸರ್ಚ್ ಫಾಲೋಶಿಪ್ಪನ್ನು ಇಂಡಿಯಾ ಮತ್ತು UK ಜಂಟಿಯಾಗಿ ಪ್ರಾರಂಭಿಸಿದ್ದಾವೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಉದ್ದೇಶಕ್ಕೆ ಎಂಬುದನ್ನು ಗಮನಿಸಬೇಕು ನೀವು. ಓಕೆ, ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಎರಡೂ ದೇಶಗಳ ಯುವ ವಿಜ್ಞಾನಿಗಳ ನಡುವಿನ ಸಹಯೋಗವನ್ನು ಬೆಳೆಸುವ ಗುರಿಯನ್ನು ಹೊಂದಿರುವ ಹೊಸ ಸಂಶೋಧನಾ ಫೆಲೋಶಿಪ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿವೆ. ಅದರ ಹೆಸರೇ ರಾಮಾನುಜಮ್ ಜೂನಿಯರ್ ರಿಸರ್ಚರ್ಸ್ ಪ್ರೋಗ್ರಾಮ್ ಅಂತ. ಸೊ ಇದಕ್ಕೆ ಈ ಹೆಸರನ್ನು ಇಡಲಾಗಿದೆ. ಮುಖ್ಯವಾಗಿ ಭಾರತೀಯ ಭೌತ ವಿಜ್ಞಾನಿಗಳು ಮತ್ತು ಗಣಿತಜ್ಞರು ಲಂಡನ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾಥಮೆಟಿಕಲ್ ಸೈನ್ಸಸ್ ಅಂದರೆ LIMS ಲಿಮ್ಸ್ ಅಂತ ಕರೀತಾರೆ. ಇದರಲ್ಲಿ ಈ ಜಂಟಿ ಸಂಶೋಧನೆ ಕೈಗೊಳ್ಳಲು ಅನುವು ಮಾಡಿಕೊಡ್ತಾ ಇದೆ. ಇದು ಭಾರತದ ಪ್ರಖ್ಯಾತ ಗಣಿತಜ್ಞ ಆಗಿರತಕ್ಕಂಥ ಶ್ರೀನಿವಾಸ್ ರಾಮಾನುಜಮ್ ಮತ್ತು ಬ್ರಿಟಿಷ್ ಗಣಿತಜ್ಞ GH ಹಾರ್ಡಿ ಅವರ 1913ರ ಸಹಯೋಗದಿಂದ ಸ್ಫೂರ್ತಿ ಪಡೆದಿದೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. 2025ರ ಫಿಡೆ ಚೆಸ್ ವಿಶ್ವಕಪ್ನ ಅಧಿಕೃತ ಗೀತೆಯ ಶೀರ್ಷಿಕೆ ಏನು? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಫಿಷಿಯಲ್ ಆಂಥಮ್ ಆಫ್ ಫಿಡೆ ಚೆಸ್ ವರ್ಲ್ಡ್ ಕಪ್ 2025. ಸರಿಯಾದಂಥ ಉತ್ತರ ಇಟ್ಸ್ ಯುವರ್ ಮೂವ್ ಅಂತ. ಓಕೆ, ಆಪ್ಷನ್ ನಂಬರ್ 3 ಸರಿಯಾಗಿದೆ. ಓಕೆ, ಸೊ ಫಿಡೆ ಚೆಸ್ ವರ್ಲ್ಡ್ ಕಪ್ 2025ನ ಅಫಿಷಿಯಲ್ ಆಂಥಮ್ ಏನು ಅಂತ ಕೇಳಿದರೆ
ಇಟ್ಸ್ ಯುವರ್ ಮೂವ್ ಎಂಬುದು. ಹಾಗಾದರೆ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಗಮನಿಸಿ, ಫಿಡೆ ಚೆಸ್ ವರ್ಲ್ಡ್ ಕಪ್ ಆ್ಯಂಥೆಮ್ ಬಿಡುಗಡೆಯಾಗಿದೆ. ಇದನ್ನು ದಾಲೇರ್ ಮೆಹಂದಿ ಏನಿದ್ದಾರೆ ಇವರು ಹಾಡಿದ್ದಾರೆ. ಓಕೆ, ಸೊ ಲೋಗೋ ಕೂಡ ಇದರ ಸಂದರ್ಭದಲ್ಲಿ ಲಾಂಚ್ ಆಗಿದೆ. ಗೋವಾದಲ್ಲಿ 2025ರ ಫಿಡೆ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗಮನಿಸಿ, ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರು ಫಿಡೆ ಚೆಸ್ ವಿಶ್ವಕಪ್ 2025ರ ಅಧಿಕೃತ ಲೋಗೋ ಮತ್ತು ಗೀತೆಯನ್ನು ಬಿಡುಗಡೆ ಮಾಡಿದರು. ಅಧಿಕೃತ ಗೀತೆ ಯಾವುದು ಅಂತ ಕೇಳಿದರೆ ಇಟ್ಸ್ ಯುವರ್ ಮೂವ್ ಎಂಬುದು. ಇದನ್ನು ಜನಪ್ರಿಯ ಗಾಯಕರಾಗಿರ್ತಕ್ಕಂಥ ದಾಲೇರ್ ಮೆಹಂದಿ ಹಾಡಿದ್ದಾರೆ. ಹಾಗಾದರೆ ಫಿಡೆ ಚೆಸ್ ವಿಶ್ವಕಪ್ 2025 ಗೋವಾದಲ್ಲಿ ಅಕ್ಟೋಬರ್ 31ರಿಂದ ನವೆಂಬರ್ 17ರವರೆಗೆ ನಡೆಯಲಿದ್ದು, 23 ವರ್ಷಗಳ ನಂತರ ಭಾರತಕ್ಕೆ ಈ ಟೂರ್ನಮೆಂಟ್ ಮರಳಿ ಬಂದಿರುವುದು ಇತಿಹಾಸವಾಗಿದೆ. ಈ ಕಾರ್ಯಕ್ರಮದಲ್ಲಿ 82 ದೇಶಗಳನ್ನು ಪ್ರತಿನಿಧಿಸುವ 206 ಆಟಗಾರರು ಭಾಗವಹಿಸಲಿದ್ದಾರೆ. ಒಟ್ಟು 2 ಮಿಲಿಯನ್ ಮೌಲ್ಯದ ಬಹುಮಾನಗಳನ್ನು ವಿಜೇತರಿಗೆ ನೀಡಲಾಗುತ್ತದೆ. ಲೋಗೋ 3 ಅಂದರೆ ಗಮನಿಸಿ, ಲೋಗೋ ನೋಡೋಣ. ಲೋಗೋ ಏನಿದೆ ಇದು 3 ಟ್ರೆಪಜಾಯಿಡಲ್ ಪ್ಯಾನಲ್ಗಳನ್ನು ಒಳಗೊಂಡಿದೆ. ಯಾವುದ್ಯಾವುದು? ಒಂದನೇದಾಗಿ ಹಸಿರು ಪ್ಯಾನಲ್. ಹಸಿರು ಪ್ಯಾನಲ್ ಮುಖ್ಯವಾಗಿ ಬಿಳಿ ತಾಳೆ ಮರ ಮತ್ತು ನೀಲಿ ಅಲೆಯನ್ನು ಹೊಂದಿದೆ. ಇದು ಗೋವಾದ ಕರಾವಳಿ ಮೂಡಿ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಸಂಕೇತಿಸುತ್ತದೆ. ಇನ್ನು ಕೆಂಪು ಪ್ಯಾನಲ್ ಎರಡನೇದು ನೋಡಿ. ಕೆಂಪು ಪ್ಯಾನಲ್, ಹಸಿರು ಪ್ಯಾನಲ್ ಆಯಿತು, ಈಗ ಕೆಂಪು ಪ್ಯಾನಲ್. ಇದು ಚದುರಂಗದ ಫಲಕವನ್ನು ನೆನಪಿಸುವ ಬಿಳಿ ಚೆಕರ್ ಬೋರ್ಡ್ ಮಾದರಿಯನ್ನು ಹೊಂದಿದೆ. ಇದು ಚದುರಂಗದ ಕಾರ್ಯತಂತ್ರದ ಆಳ ಮತ್ತು ಸ್ಪರ್ಧಾತ್ಮಕ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಇನ್ನೊಂದು ಹಳದಿ ಪ್ಯಾನಲ್. ಹೀಗೆ 3 ವಿಧದಲ್ಲಿ. ಹಳದಿ ಪ್ಯಾನಲ್ ಏನಿದೆ ವಕ್ರ ಕಿರಣಗಳೊಂದಿಗೆ ಶೈಲೀಕೃತ ಸೂರ್ಯನನ್ನು ಹೊಂದಿದೆ. ಇದು ಗೋವಾದ ಬೆಚ್ಚಗಿನ, ರೋಮಾಂಚಕ ಮತ್ತು ಸ್ವಾಗತಾರ್ಹ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಸೊ ಇಷ್ಟು ಲೋಗೋ ಆಗಿದೆ. ಸೊ ಲೋಗೋ, ಅಧಿಕೃತ ಆಂಥೆಮ್ ಮತ್ತು ಎಲ್ಲಿ ನಡೀತಾ ಇದೆ, ಚಾಂಪಿಯನ್ ಯಾರಾಗ್ತಾರೆ, ಎಲ್ಲ ಡೀಟೇಲ್ಸನ್ನು ನಿಮಗೆ ನೆನಪಿರಬೇಕು. ಚಾಂಪಿಯನ್ ಇದರ ನಂತರ ನಾನು ತಿಳಿಸಿಕೊಡ್ತೇನೆ. 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಕಂಪನಿಯು 5 ಟ್ರಿಲಿಯನ್ ಮಾರುಕಟ್ಟೆ ಬಂಡವಾಳೀಕರಣವನ್ನು ತಲುಪಿದ ಮೊಟ್ಟ ಮೊದಲ ಕಂಪನಿ ಎಂಬ ಹೆಗ್ಗಳಿಕೆಗೆ ಅಥವಾ ಐತಿಹಾಸಿಕ ಹೆಗ್ಗಳಿಕೆಗೆ ಗುರುತಾಗಿದೆ? ನೋಡಿ, 5 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ಹೊಂದಿರತಕ್ಕಂಥದ್ದು ಯಾವುದು? ಹಾಗಾದ್ರೆ ಆಪ್ಷನ್ ನಂಬರ್ 4 ಗಮನಿಸಿ, ಎನ್ವಿಡಿಯಾ ಕಾರ್ಪೊರೇಷನ್. ಓಕೆ, ಎನ್ವಿಡಿಯಾ ಕಾರ್ಪೊರೇಷನ್. ಏನಿದು ಎನ್ವಿಡಿಯಾ ಕಾರ್ಪೊರೇಷನ್? ಇದ್ರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಗಮನಿಸಿ, ಎನ್ವಿಡಿಯಾ ಬಿಕಮ್ಸ್ ದ ವರ್ಲ್ಡ್ಸ್ ಫಸ್ಟ್ USD ಅಂದರೆ $5 ಟ್ರಿಲಿಯನ್ ಕಂಪನಿ. ನೋಡಿ, USD 5 ಟ್ರಿಲಿಯನ್ ಕಂಪನಿ, ವಿಶ್ವದ ಮೊಟ್ಟ ಮೊದಲ ವರ್ಲ್ಡ್ ಫಸ್ಟ್ USD 5 ಟ್ರಿಲಿಯನ್ ಕಂಪನಿಯಾಗಿದೆ. ಸೊ ಓವರ್ಟೇಕ್ಸ್ ಇಂಡಿಯಾಸ್ GDP ಅಂದರೆ ಭಾರತದ GDPಯನ್ನೇ ಈ ಒಂದು ಕಂಪನಿ ಓವರ್ಟೇಕ್ ಮಾಡಿದೆ. ಅಂದರೆ ಭಾರತದ GDPಗಿಂತಲೂ ಈ ಕಂಪನಿಯ ಆದಾಯ ಹೆಚ್ಚಾಗಿರ್ತಕ್ಕಂಥದ್ದನ್ನು ಗಮನಿಸಬೇಕು ನೀವು. ಸೊ ಅಷ್ಟೊಂದು ಕ್ಯಾಪಿಟಲೈಸೇಷನ್ ಆಗಿದೆ. ಓಕೆ, USD 5 ಟ್ರಿಲಿಯನ್ ಆಗಿದೆ. ಹಾಗಾದರೆ ಏನಿದರ ಡೀಟೇಲ್ಸು? ಹಾಗಾದರೆ ಯಾವ ತರಹದ ಈ ಕಂಪನಿ? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಎನ್ವಿಡಿಯಾ ಕಾರ್ಪೊರೇಷನ್ 5 ಟ್ರಿಲಿಯನ್ ಮಾರುಕಟ್ಟೆ ಬಂಡವಾಳೀಕರಣವನ್ನು ತಲುಪಿದ ಮೊಟ್ಟ ಮೊದಲ ಕಂಪನಿಯಾಗಿ ಇತಿಹಾಸ ನಿರ್ಮಿಸಿದೆ. ಇದು ಈಗ ಭಾರತದ ಸಂಪೂರ್ಣ GDPಗಿಂತ ಹೆಚ್ಚಾಗಿದೆ. ಸುಮಾರು 4.2 ಟ್ರಿಲಿಯನ್ ಆಗಿದೆ. ಅಂದರೆ ಭಾರತದ GDP ಇದಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥದ್ದನ್ನು ಗಮನಿಸಬೇಕು ನೀವು. ಎನ್ವಿಡಿಯಾ ಕಾರ್ಪೊರೇಷನ್ ಕ್ಯಾಲಿಫೋರ್ನಿಯಾದ ಸಾಂತಾ ಕ್ಲಾರಾದಲ್ಲಿ ಪ್ರಧಾನ ಒಂದು ಕಚೇರಿಯನ್ನು ಹೊಂದಿರುವ ಅಮೇರಿಕನ್ ತಂತ್ರಜ್ಞಾನ ಕಂಪನಿಯಾಗಿದೆ. 1993ರಲ್ಲಿ ಜಾನ್ಸನ್ ಹುವಾಂಗ್ ಅಧ್ಯಕ್ಷ ಮತ್ತು CEO ಇವರು ಮತ್ತು ಕ್ರಿಸ್ ಮಲಚುವಿಸ್ಕಿ ಜೊತೆಗೆ ಕಾರ್ಟಿಸ್ ಪ್ರಿಯಮ್ ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಇದು. ಸೊ ಏನೇನು ಕಾರ್ಯ ಮಾಡುತ್ತದೆ ಅಂದರೆ ಡೇಟಾ ಸೈನ್ಸ್,
ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮತ್ತು ಮೊಬೈಲ್, ಅದರ ಜೊತೆಗೆ ಆಟೋಮೋಟಿವ್ ಅಪ್ಲಿಕೇಶನ್ಗಳಿಗಾಗಿ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ಗಳು ಅಂದರೆ GPUಗಳು, ಸಿಸ್ಟಮ್ಸ್ ಆನ್ ಚಿಪ್ಸ್ SoCಗಳು, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಎನ್ವಿಡಿಯಾವನ್ನು ಮೈಕ್ರೋಸಾಫ್ಟ್, ಆಪಲ್, ಆಲ್ಫಾಬೆಟ್, ಅಮೆಜಾನ್, ಮೆಟಾ ಜೊತೆಗೆ ಬಿಗ್ ಟೆಕ್ ಗುಂಪಿನ ಭಾಗವೆಂದು ಪರಿಗಣಿಸಲಾಗಿದೆ. ಸೊ ಇಷ್ಟೆಲ್ಲ ಮಾಹಿತಿ ಎನ್ವಿಡಿಯಾಕ್ಕೆ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಇದೆ. ಇದು ನಿಮಗೆ ನೆನಪಿರಬೇಕು, ಇಂಪಾರ್ಟೆಂಟ್ ಆಗುತ್ತೆ ಇದು. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. 2025ರ ಯುರೋಪಿಯನ್ ಚೆಸ್ ಕ್ಲಬ್ ಕಪ್ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಈ ಸ್ಪರ್ಧೆಯಲ್ಲಿ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ಗಳಾದ ಗುಕೇಶ್ ದೊಮ್ಮರಾಜು, ದಿವ್ಯಾ ದೇಶ್ಮುಖ್ ಚಿನ್ನದ ಪದಕವನ್ನು ಗೆದ್ದರು. ಎಲ್ಲಿ ನಡೀತು ಹಾಗಾದರೆ? ಗ್ರೀಸ್ನಲ್ಲಿ ನಡೆದಿದೆ. ಗ್ರೀಸ್ ದೇಶದ ರೋಡ್ಸ್ ಅಂತ ಕರೀತಾರೆ. ಈ ಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ಗುಕೇಶ್ ದೊಮ್ಮರಾಜು, ದಿವ್ಯಾ ದೇಶ್ಮುಖ್ ಚಾಂಪಿಯನ್ ಆಗಿದ್ದಾರೆ. ಓಕೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಇಂಡಿಯನ್ ಗ್ರ್ಯಾಂಡ್ ಮಾಸ್ಟರ್ಸ್ ಗುಕೇಶ್ ಅಂಡ್ ದಿವ್ಯಾ ದೇಶ್ಮುಖ್ ವಿನ್ ಬಿಗ್ ಅಟ್ ಯುರೋಪಿಯನ್ ಚೆಸ್ ಕ್ಲಬ್ ಕಪ್. ಓಕೆ, ಚಾಂಪಿಯನ್ ಆಗಿದ್ದಾರೆ. ಈ ಮಾಹಿತಿ ಕೂಡ ನಿಮಗೆ ನೆನಪಿರಬೇಕು. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಿ. ಗ್ರೀಸ್ ದೇಶದ ರೋಡ್ಸ್ನಲ್ಲಿ 2025ರ ಯುರೋಪಿಯನ್ ಚೆಸ್ ಕ್ಲಬ್ ಕಪ್ ನಡೀತು. ಇಲ್ಲಿ ಗುಕೇಶ್ ಮತ್ತು ದೇಶ್ಮುಖ್ ಚಾಂಪಿಯನ್ ಆದರು. ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ಸೂಪರ್ ಚೆಸ್ ತಂಡಕ್ಕಾಗಿ ಇಲ್ಲಿ ಆಡುತ್ತಿದ್ದಾರೆ. ಸೊ ಇನ್ನು ಮಹಿಳಾ ವಿಜೇತರಾಗಿರ್ತಕ್ಕಂಥ ದಿವ್ಯಾ ದೇಶ್ಮುಖ್ ಏನಿದ್ದಾರೆ ಸರ್ಕಲ್ ಡಿ HX ಮಾಂಟೆ ಕಾರ್ಲೋ ಪರ ಆಡುತ್ತಿದ್ದಾರೆ. ಮಹಿಳಾ ಸ್ಪರ್ಧೆಯಲ್ಲೇ ತಂಡ ಚಾಂಪಿಯನ್ ಗೆದ್ದಿದೆ. ಭಾರತದ ನಿಹಾಲ್ ಸರೀನ್ ವೈಯಕ್ತಿಕ ಚಿನ್ನದ ಪದಕವನ್ನು ಇಲ್ಲಿ ಗೆದ್ದಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಕಾದಂಬರಿಗಾಗಿ 2025ರ ಪ್ರತಿಷ್ಠಿತ ಉರ್ಸುಲಾ ಕೆ. ಲೆ ಗಿನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಗಮನಿಸಿ, ಉರ್ಸುಲಾ ಕೆ. ಲೆ ಗಿನ್ ಪ್ರೈಸ್ ಫಾರ್ ಫಿಕ್ಷನ್. ಹಾಗಾದರೆ ಉರ್ಸುಲಾ ಕೆ. ಲೆ ಗಿನ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ನೀಡಲಾಗುತ್ತದೆ ಅಂತ ಕೇಳಿದರೆ ಕಾದಂಬರಿ ಅಂತಕ್ಕಂಥದ್ದು ನಿಮಗೆ ನೆನಪಿರಬೇಕು. ಈ ವರ್ಷ ಈ ಪ್ರಶಸ್ತಿಯನ್ನು ವಜ್ರ ಚಂದ್ರಶೇಖರ್ ಅವರಿಗೆ ನೀಡಲಾಗಿದೆ, ಭಾರತೀಯರು. ಆ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ಗೆ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿ ಕೊಟ್ಟಿದ್ರು. ಹೂ ಈಸ್ ವಜ್ರ ಚಂದ್ರಶೇಖರ್, ವಿನ್ನರ್ ಆಫ್ ದ 2025 ಉರ್ಸುಲಾ ಕೆ. ಲೆ ಗಿನ್ ಪ್ರೈಸ್ ಫಾರ್ ಫಿಕ್ಷನ್. ಸೊ ಕಾದಂಬರಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎಂಬುದು ಅವರೇ ಕೊಟ್ಟಿದ್ದಾರೆ. ಇದು ಕೂಡ ನೆನಪಿರಲಿ. ಈ ಪ್ರಶಸ್ತಿಯನ್ನು ಭರವಸೆಗೆ ನಿಜವಾದ ಆಧಾರಗಳನ್ನು ಕಲ್ಪಿಸಿಕೊಳ್ಳುವ ಬರಹಗಳು ನೋಡಿ, ರೈಟರ್ಸ್ ಹೂ ಇಮ್ಯಾಜಿನ್ ರಿಯಲ್ ಗ್ರೌಂಡ್ಸ್ ಫಾರ್ ಹೋಪ್. ಸೊ ಇಲ್ಲಿ ಅಂದರೆ ಈ ಒಂದು ವಿಷಯದ ಆಧಾರದ ಮೇಲೆ ಬರೆದಿರ್ತಕ್ಕಂಥ ಕಾದಂಬರಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಪ್ರಶಸ್ತಿಯ ಒಟ್ಟು ಮೊತ್ತ $25,000 ಅಂದರೆ ಸರಿಸುಮಾರು ಇಂಡಿಯನ್ ಕರೆನ್ಸಿ ಪ್ರಕಾರ 22 ಲಕ್ಷ ರೂಪಾಯಿ ಆಗಿದೆ. ಓಕೆ, ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಮೇಟಿಯೋರ್ ಯಾವ ರೀತಿಯ ಕ್ಷಿಪಣಿಯಾಗಿದೆ? ಮೇಟಿಯೋರ್ ಒಂದು ಬಿಹೈಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಯಾಗಿದೆ, BVRAM ನೋಡಿ. ಬಿಹೈಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಯಾಗಿದೆ. ಹಾಗಾದರೆ ಏನಿದು BVRAM? ಇಂಡಿಯನ್ ಟುಡೇ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಮನಿಸಿ, ಇಂಡಿಯಾ ಹೈಸ್ ಮಿಟಿಯೋರ್ ಮಿಸೈಲ್ಸ್ ಫಾರ್ ರಫೇಲ್ಸ್ ಆಫ್ಟರ್ ಸಕ್ಸಸ್ ಇನ್ ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ನಲ್ಲಿ ಆ ರಫೇಲ್ಗಳು ಮಾಡಿದಂತಹ ಕಮಲ್ ಇದರಿಂದಂತಹ ಭಾರತ ಪ್ರೇರೇಪಣೆಗೊಂಡು ಇದೀಗ ಮಿಟಿಯೋರ್ ಮಿಸೈಲ್ಗಳನ್ನು ಖರೀದಿಸ್ತಾ ಇದೆ. ಈ ಖರೀದಿಗಾಗಿ ರಕ್ಷಣಾ ಇಲಾಖೆ 1,500 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು. ಓಕೆ, ಸೊ ನ್ಯೂಸ್ ಪೇಪರಲ್ಲಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಗಮನಿಸಿ, ಮಿಟಿಯೋರ್ ಒಂದು ಏರ್ ಟು ಏರ್ ಮಿಸೈಲ್ ಎಂಬುದು ನೆನಪಿಟ್ಕೋಬೇಕು. ಓಕೆ, ಸೊ ಹಾಗಾದರೆ ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ನೋಡಿ. ಭಾರತೀಯ ವಾಯುಪಡೆಯ ಮುಂಚೂಣಿಯ ರಫೇಲ್ ಏನಿದೆ, ಈ ಫೈಟರ್ ಜೆಟ್ ಫ್ಲೀಟ್ಗಳಿಗಾಗಿ ಗಮನಾರ್ಹ ಸಂಖ್ಯೆಯ ಮಿಟಿಯೋರ್ ಏರ್ ಟು ಏರ್ ಕ್ಷಿಪಣಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಯೋಜನೆಯೊಂದಿಗೆ ಭಾರತವು ತನ್ನ ವೈಮಾನಿಕ ಯುದ್ಧ ಸಾಮರ್ಥ್ಯಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ತಾ ಇದೆ. ನೋಡಿ, ವೈಮಾನಿಕ ಅಥವಾ ವಾಯು ಕ್ಷೇತ್ರದಲ್ಲಿನ ಯುದ್ಧ ಸಾಮಗ್ರಿಗಳಲ್ಲಿ ಚೀನಾವನ್ನೇ ಭಾರತ ಹಿಂದಿಕ್ಕಿದೆ ಈಗ.
ಆಲ್ರೆಡಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಹಾಗಾದರೆ ಈ ಮೆಟಿಯೋರ್ ಏನಿದೆ, ಈ ಮೆಟಿಯೋರನ್ನು ಯುರೋಪಿಯನ್ ಸಂಸ್ಥೆಯಾಗಿರ್ತಕ್ಕಂಥ MBDA, ನೋಡಿ MBDA ನೆನಪಿಟ್ಕೊಳ್ಳಿ, MBDA ಇದನ್ನು ತಯಾರಿಸಿದೆ. ಸೊ ತಯಾರಿಸಿದಂತಹ ಈ ಮೆಟಿಯೋರ್ ಏನಿದೆ, ಈ ದೃಶ್ಯ ವ್ಯಾಪ್ತಿಯನ್ನು ಮೀರಿದಂತಹ ಕ್ಷಿಪಣಿಗಳನ್ನು ಖರೀದಿಸಲು 1500 ಕೋಟಿ ರೂಪಾಯಿ ಪ್ರಸ್ತಾವನೆಯ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಮೆಟಿಯೋರ್ ಒಂದು ಸುಧಾರಿತ ರಾಡರ್ ಗೈಡೆಡ್ ಆಗಿದೆ, ಬಿಹೈಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಯಾಗಿದೆ. ಇದನ್ನು MBDA ಅಂದರೆ ಮಾತ್ರ BAE ಡೈನಾಮಿಕ್ಸ್ ಅಲೆನಿಯಾ ನೇತೃತ್ವದ ಯುರೋಪಿಯನ್ ಪಾಲುದಾರರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ವಿಶ್ವದ ಮೊಟ್ಟ ಮೊದಲ ಬಿಳಿ ಐಬೇರಿಯನ್ ಲಿಂಕ್ಸನ್ನು ಯಾವ ದೇಶದಲ್ಲಿ ಗುರುತಿಸಲಾಗಿದೆ? ನೋಡಿ, ವರ್ಲ್ಡ್ಸ್ ಫಸ್ಟ್ ವೈಟ್ ಐಬೇರಿಯನ್ ಲಿಂಕ್ಸ್ ಯಾವ ದೇಶದಲ್ಲಿ ಗುರುತಿಸಲಾಗಿದೆ ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ, ಸ್ಪೇನ್ ದೇಶದಲ್ಲಿ. ಹೆಚ್ಚಿನ ಡೀಟೇಲ್ಸ್ ನೋಡಿ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು. ಸಮಥಿಂಗ್ ಟ್ರೂಲಿ ಯೂನಿಕ್, ಸೊ ವರ್ಲ್ಡ್ಸ್ ಫಸ್ಟ್ ಎವರ್ ವೈಟ್ ಐಬೇರಿಯನ್ ಲಂಗ್ಸ್ ಸ್ಪಾಟೆಡ್ ಇನ್ ಸ್ಪೇನ್. ನೋಡಿ, ವಿಶ್ವದ ಮೊಟ್ಟ ಮೊದಲ ಇದು ಅಂದರೆ ಸಂಪೂರ್ಣವಾಗಿ ನಶಿಸಿ ಹೋಗಿದೆ ಅಂತ ತಿಳ್ಕೊಂಡಿದ್ರು, ಆದರೆ ಪ್ರತ್ಯಕ್ಷವಾಗಿದೆ ವಿಶ್ವದ ಮೊಟ್ಟ ಮೊದಲ ಅಂದರೆ ಒಂದೇ ಒಂದು ವೈಟ್ ಐಬೇರಿಯನ್ ಲಿಂಕ್ಸ್. ಹಾಗಾದರೆ ಸ್ಪೇನ್ನಲ್ಲಿ ಕಂಡು ಬಂದಿದೆ. ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಛಾಯಾಗ್ರಾಹಕರೊಬ್ಬರು ಇದನ್ನು ಗುರುತಿಸಿದ್ದಾರೆ. ಈ ಐಬೇರಿಯನ್ ಲಿಂಕ್ಸ್ ಏನಿದೆ ಯುರೋಪ್ಗೆ ಸ್ಥಳೀಯವಾಗಿದೆ. ಸೊ ಇದೊಂದು ಮಾಂಸಾಹಾರಿ ಜಾತಿಯಾಗಿದೆ. ಇದು ವಿಶ್ವದ ಅತ್ಯಂತ ಅಳಿವಿನಂಚಿನಲ್ಲಿರುವ ಕಾಡು ಬೆಕ್ಕುಗಳಲ್ಲಿ ಒಂದು. ಇದು ಪೈರಿನೀಸ್ನ ಪಶ್ಚಿಮಕ್ಕೆ, ಐಬೀರಿಯನ್ ಪರ್ಯಾಯ ದ್ವೀಪದ ನೈಋತ್ಯ ಸ್ಪೇನ್ನಲ್ಲಿ ಮಾತ್ರ ಕಂಡುಬರುತ್ತದೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಹಾಬಾರ್, ನೋಡಿ ಗಮನಿಸಿ, ಹಾಬಾರ್, ಓಕೆ, ಹಾಬಾರ್ ಎಂಬ ಆನ್ಲೈನ್ ಸ್ಟೋರ್ ಅಂದ್ರೆ ಏನು? ಸ್ಟೋರ್ ಅಂದರೆ ಅಂಗಡಿ. ನಮಗೆ ಸೋಪು, ಶಾಂಪು, ಸೊ ಈ ಥರ ಬಟ್ಟೆ ಇವೆಲ್ಲ ಸಿಗ್ತಕ್ಕಂಥ ಒಂದು ಸ್ಟೋರ್ಗಳೇನಿದ್ದಾವೆ, ಆನ್ಲೈನ್ ಸ್ಟೋರ್ ಇದು. ಹಾಬಾರ್ ಎಂಬುದು ಒಂದು ಆನ್ಲೈನ್ ಅಂಗಡಿಯಾಗಿದೆ. ಈ ಅಂಗಡಿ ಅಥವಾ ಸ್ಟೋರನ್ನು ಕೆಳಗಿನ ಯಾವ ವೇದಿಕೆ ಅಥವಾ ಪ್ಲಾಟ್ಫಾರ್ಮ್ನಲ್ಲಿ ಪ್ರಾರಂಭಿಸಲಾಗಿದೆ? ಯಾವ ಪ್ಲಾಟ್ಫಾರ್ಮ್ನಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳ್ತಾರೆ. ಗವರ್ನಮೆಂಟ್ ಅಂಡರಲ್ಲಿರ್ತಕ್ಕಂಥ ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್, GEA, ಗವರ್ನಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಪೋರ್ಟಲ್ನಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ. ಸೊ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿ ಕೊಟ್ಟಿದ್ರು. ಹಾಗಾದರೆ ಇಂಡಿಯನ್ ರೈಲ್ವೆಯ ನೋಡಿ ಪ್ಯಾಟ್ರನೈಸ್ ಆಗಿರತಕ್ಕಂಥ ಹಾಬಾರ್ ಆನ್ಲೈನ್ ಸ್ಟೋರ್ ಇನ್ ಎ ಬಿಡ್ ಟು ಎನ್ಕರೇಜ್ ಲೋಕಲ್ ಆರ್ಟಿಸನ್ಸ್, ಗಮನಿಸಿ, ಲೋಕಲ್ ಆರ್ಟಿಸನ್ಸ್ಗಳನ್ನು ಎನ್ಕರೇಜ್ ಮಾಡುತ್ತೆ. ಹಾಬಾರ್ ಎಂಬುದು ಒಂದು ಆನ್ಲೈನ್ ಸ್ಟೋರ್ ಆಗಿದೆ. ಸೊ ಬಿಡ್ಡನ್ನು ಇಂಡಿಯನ್ ರೈಲ್ವೆ ಲಾಂಚ್ ಮಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಗಮನಿಸಿ, ಸರ್ಕಾರಿ ಇ ಮಾರುಕಟ್ಟೆ ಪ್ಲೇಸ್ ಪೋರ್ಟಲ್ನಲ್ಲಿ ಪ್ರಾರಂಭಿಸಲಾದ ಹಾಬಾರ್ ಎಂಬ ಆನ್ಲೈನ್ ಅಂಗಡಿಯನ್ನು ಭಾರತೀಯ ರೈಲ್ವೆ ಪ್ರಚಾರ ಮಾಡುತ್ತಾ ಇದೆ. ಈ ಅಂಗಡಿಯಲ್ಲಿ ಸ್ಥಳೀಯ ಬುಡಕಟ್ಟು ಜನಾಂಗದವರು, ಕೈಮಗ್ಗ ನೇಕಾರರು ಮತ್ತು ಕರಕುಶಲಗಳು ತಯಾರಿಸಿದ 150ಕ್ಕೂ ಹೆಚ್ಚು ಉಡುಗೊರೆ ವಸ್ತುಗಳು ಮತ್ತು ಹ್ಯಾಂಪರ್ಗಳಿವೆ. ವಸ್ತುಗಳು ಒಂದು ಜಿಲ್ಲೆ ಒಂದು ಉತ್ಪನ್ನ ಉಪಕ್ರಮದ ಭಾಗವಾಗಿದ್ದು ಪ್ರಾದೇಶಿಕ ವಿಶೇಷತೆಗಳನ್ನು ಬೆಂಬಲಿಸುತ್ತದೆ. ಈ ಬಿಡುಗಡೆಯು ಸ್ಥಳೀಯರಿಗೆ ಗಾಯನ ಮತ್ತು ಸ್ವಾವಲಂಬಿತ ಭಾರತ, ಆತ್ಮನಿರ್ಭರ್ ಭಾರತ್ ಗುರಿಗಳನ್ನು ಉತ್ತೇಜಿಸುತ್ತದೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಇಟಲಿಯಲ್ಲಿ ನಡೆಯಲಿರುವ 2026ರ ಚಳಿಗಾಲದ ಒಲಿಂಪಿಕ್ಸ್ಗೆ ಜ್ಯೋತಿರಾಧಕರಾಗಿ ಯಾರು ಆಯ್ಕೆಯಾಗಿದ್ದಾರೆ? ನೋಡಿ, ಟಾರ್ಚ್ ಬೇರರ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಟಾರ್ಚ್ ಬೇರರ್ ಆಫ್ ವಿಂಟರ್ ಒಲಿಂಪಿಕ್ಸ್ 2026 ಎಲ್ಲಿ ನಡೀತಾ ಇದೆ? ಇಟಾಲಿಯಲ್ಲಿ ನಡೀತಾ ಇದೆ. ಟಾರ್ಚ್ ಬೇರರ್ ಆಗಿ ಆಯ್ಕೆಯಾಗಿರ್ತಕ್ಕಂಥವರು ಅಭಿನವ್ ಬಿಂದ್ರಾ. ಓಕೆ, ಆಪ್ಷನ್ ನಂಬರ್ 4 ಸರಿಯಾಗಿದೆ. ದ ಹಿಂದೂ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಅಭಿನವ್ ಬಿಂದ್ರಾ ಟು ಬಿ ಎ ಟಾರ್ಚ್ ಬೇರರ್ ಫಾರ್ ನೆಕ್ಸ್ಟ್ 2026 ವಿಂಟರ್ ಒಲಿಂಪಿಕ್ಸ್. ಗಮನಿಸಿ ಇವರನ್ನು. ಓಕೆ,
ಮುಂದಿನ ವರ್ಷದ ಚಳಿಗಾಲದ ಕ್ರೀಡಾಕೂಟಕ್ಕೆ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ಅಭಿನವ್ ಬಿಂದ್ರಾ ಅವರನ್ನು ಜ್ಯೋತಿರಾಧಕರಾಗಿ ಆಯ್ಕೆ ಮಾಡಲಾಗಿದೆ. 2026ರ ಚಳಿಗಾಲದ ಒಲಿಂಪಿಕ್ಸ್ ಫೆಬ್ರವರಿ 6ರಿಂದ 22ರವರೆಗೆ ಇಟಲಿ ದೇಶದ ಮಿಲಾನ್ ಮತ್ತು ಕೋರ್ಟಿನಾ ಡಿ ಆಂಪೆಜೊನಲ್ಲಿ ನಡೆಯಲಿದೆ. 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಬಿಂದ್ರಾ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ರು. ಇದು ಇಟಲಿ ಆಯೋಜಿಸುತ್ತಿರುವ 4ನೇ ಚಳಿಗಾಲದ ಒಲಿಂಪಿಕ್ಸ್ ಆಗಲಿದೆ. ಈ ಆವೃತ್ತಿಯು 16 ವಿಭಾಗಗಳಲ್ಲಿ 116 ಪದಕಗಳ ಸ್ಪರ್ಧೆಗಳನ್ನು ಒಳಗೊಂಡಿರುತ್ತದೆ. ಇದು ಬೀಜಿಂಗ್ 2022ರಿಂದ 7 ಸ್ಪರ್ಧೆಗಳು ಮತ್ತು 1 ವಿಭಾಗದ ಹೆಚ್ಚಳವನ್ನು ಗುರುತಿಸುತ್ತದೆ. ಓಕೆ, ಸೊ ಇದು 4ನೇ ಚಳಿಗಾಲದ ಒಲಿಂಪಿಕ್ಸ್ ಆಗಿದೆ. ಸೊ ಇದು ಮುಖ್ಯವಾಗಿ 2 ಮತ್ತು 3ನೇ ತಾರೀಕಿದ್ದು. ಉಳಿದಂಥ ಕರೆಂಟ್ ಅಫೇರ್ಸನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.